ಹರೇ ಕೃಷ್ಣ. ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ಇವತ್ತೊಂದು ವಿಶೇಷವಾದ ವಸ್ತುನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಬಹಳ ದಿನಗಳಿಂದ ಕನಸು ಅಂತಲೇ ಹೇಳ್ಬೋದು, ಅಥವಾ ತುಂಬ ಇಷ್ಟಪಡ್ತಿದ್ದಂಥ ಒಂದು ವಸ್ತುನ ನಾನು ತೊಗೊಂಬಂದೆ. ಆ ವಸ್ತು ಬಹಳ ಉಪಯುಕ್ತವಾದದ್ದು, ಅಂದರೆ ನಮಗೆ ಪಾಸಿಟಿವನ್ನು ಹೆಚ್ಚಿಸುವಂಥ ಒಂದು ಅದ್ಭುತವಾದ ವಸ್ತು. ನನ್ನ ಹಿಂದೆ ಕಾಣ್ತಾ ಇದೆ ನಿಮಗೆ ನೋಡಿ, ಎಷ್ಟು ಸುಂದರವಾಗಿದೆ. ಬಹಳ ಆಸೆಯಿಂದ ಇಷ್ಟಪಟ್ಟು ತೊಗೊಂಬಂದಿದ್ದೀನಿ. ನಾನು ಪುಟ್ಟ ಬೌಲಲ್ಲಿ ನೀರಿಟ್ಟು ಇಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇದಂತೂ ನನಗೆ ತುಂಬ ಇಷ್ಟವಾದ್ದು. ಇದೇ ಥರ ತರಬೇಕಂತ ತುಂಬ ದಿನಗಳಿಂದ ಕಾಯ್ದಿದ್ದೆ. ಒಂದು ರೀತಿ ದೇವರೇ ನನಗೆ ಕೃಷ್ಣ ಗಿಫ್ಟ್ ಕೊಟ್ಟ ಅನ್ನೋಷ್ಟು ಖುಷಿ ಆಯ್ತು ಇದನ್ನು ನೋಡಿ. ಮತ್ತು ನನಗೆ ಸಿಕ್ಕಿದ್ದು ಕೂಡ ತುಂಬ ಖುಷಿ ಆಯಿತು. ಹಲವಾರು ಕಡೆ ನೋಡಿರ್ತೀರ, ಬೌಲಲ್ಲಿ ಈ ಥರ ನೀರನ್ನು ತುಂಬಿಸಿ ಅದರಲ್ಲಿ ಹೂವಿಟ್ಟು ಇಟ್ಟಿರೋದನ್ನು ನೀವು ಗಮನಿಸಿರಬಹುದು. ಅದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು ಅಥವಾ ಹೊಸ್ತು ಅಂತಲೂ ಅನ್ನಿಸ್ಬೋದು. ಯಾಕೆ ಈ ಥರ ಇಟ್ಟಿದ್ದಾರೆ ಅಂತ ಏನಾದರೂ ಡೌಟ್ ಇದ್ದರೆ, ಇದರ ಮಹತ್ವ ಏನು, ಯಾಕೆ ನಾವು ನೀರು ತುಂಬಿಸಿ ಒಂದು ಬೌಲಲ್ಲಿ ಹೂ ಇಟ್ಟು ಇಡಬೇಕು, ಅದರಿಂದ ಏನೆಲ್ಲ ಲಾಭ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೋಡಿ ಎಷ್ಟು ಸುಂದರವಾಗಿದೆ. ನನಗೆ ತುಂಬ ಇಷ್ಟವಾದಂತಹ ಒಂದು ಶೋ ಪೀಸ್, ಬಟ್ ಲಾಭ ಬಹಳ ಇದೆ. ಹಾಗೆ ಇದ್ರ ಮಹತ್ವ ಏನು ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ನಮ್ಮ ಮನೆಯ ಮುಖ್ಯ ದ್ವಾರ ಅಲ್ವಾ, ಎಂಟ್ರೆನ್ಸ್ ಹತ್ರ ನಾನು ಇಟ್ಟಿದ್ದೀನಿ. ಈ ರೀತಿ ಮನೆಯ ಎಂಟ್ರೆನ್ಸ್, ನಾವು ಒಳಗೆ ಹೋಗೋಕ್ಕೂ ಮುಂಚೆ ಇದನ್ನು ನೀವು ಇದೇ ಥರ ತಗೋಬೇಕು ಅಂತಿಲ್ಲ. ಈ ರೀತಿ ಯಾವುದಾದ್ರೂ ಒಂದು ಬೌಲಲ್ಲಿ ಕೂಡ ನೀವು ನೀರು ಹಾಕಿ ಹೂವನ್ನು ಹಾಕಿ ಇಡ್ಬೋದು. ಈ ಥರ ಇಡೋದ್ರಿಂದ ನಿಮ್ಮ ಮನೆಗೆ ಬರುವಂಥ ನಕಾರಾತ್ಮಕ ಶಕ್ತಿಗಳು, ಏನು ನೆಗೆಟಿವ್ ಎನರ್ಜೀಸ್ ಇರುತ್ತೋ ಅದು ಇಲ್ಲೇ ಅಬ್ಸರ್ವ್ ಆಗುತ್ತೆ. ಅಷ್ಟೇ ಅಲ್ಲದೆ ಮತ್ತೊಂದು ವಿಚಾರ ಹೇಳಬೇಕು ಅಂದರೆ, ದೃಷ್ಟಿ ದೋಷ ಇದ್ದರೆ, ಯಾರ್ದಾದ್ರೂ ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ ಬೀಳ್ತಾ ಇದ್ದರೆ ಅದು ಕೂಡ ಇದರಿಂದ ಪರಿಹಾರ ಆಗುತ್ತೆ. ಹಾಗೆ ಇನ್ನು ಕೆಲವು ನಂಬಿಕೆಗಳ ಪ್ರಕಾರ ಯಮನ ಬಾಧೆ, ಅಂದರೆ ಆ ಮನೆಗೆ ಏನಾದರೂ ಮೃತ್ಯು ಕಂಟಕ ಇದ್ರೂ ಕೂಡ ಅದು ಬಾಗಿಲಲ್ಲೇ ತಡೆದು ನಿಲ್ಲಿಸುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗಾಗಿ ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೀವು ಈ ರೀತಿ, ಅಥವಾ ಒಂದು ಸಿಂಪಲ್ ಆಗಿ ನಿಮಗೆ ಯಾವ್ದು ಸಾಧ್ಯ ಆ ರೀತಿಯ ಒಂದು ಪುಟ್ಟ ಬೌಲಲ್ಲಿ ಕೂಡ, ತಾಮ್ರದ ಬೌಲ್, ಸ್ಟೀಲ್, ಅಥವಾ ನಿಮ್ಗೆ ಯಾವ್ದು ಅನುಕೂಲ ಅದರಲ್ಲಿ ನೀವು ಇಟ್ಟು ಮುಖ್ಯ ದ್ವಾರದಲ್ಲಿ ಅದನ್ನು ಇರಿಸಿ ಅದರಲ್ಲಿ ನೀರು ಹಾಕಿ ಹೂ ಇಡೋದ್ರಿಂದ ನಿಮಗೆ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಆದಷ್ಟು ಮನೆ ಒಳಗೆ ಬರೋದು ಬಾಗಿಲಲ್ಲೇ ತಡೆಯುತ್ತೆ. ಅಷ್ಟೇ ಅಲ್ಲದೆ ನೀವು ಪಾಸಿಟಿವ್ ಬದಲಾವಣೆಗಳನ್ನ ಕೂಡ ನೋಡಬಹುದು. ನನಗಿದು ಇಟ್ಟಾಗಿಂದ ಬಹಳ ಖುಷಿ ಇದೆ. ತುಂಬ ಅದನ್ನ ನೋಡಿ ನೋಡಿ ಹ್ಯಾಪಿ ಆಗ್ತೀನಿ. ನನ್ನಲ್ಲಿ ಒಂಥರ ಚಾರ್ಜ್ ಆದಂಗೆ ಆಗುತ್ತೆ, ಪಾಸಿಟಿವ್ ಎನರ್ಜಿ, ಏನೋ ಒಂದು ರೀತಿ ಖುಷಿ ಫೀಲ್ ಆಗುತ್ತೆ. ಸೊ ನಮಗೆ ಸಂತೋಷ ಆದಾಗ ನಮ್ಮಲ್ಲಿ ಕೂಡ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಈ ಹೊಸ ವರ್ಷದ ಪ್ರಾರಂಭದ ಒಳಗೇನೆ ಸಾಧ್ಯವಾದಷ್ಟು ಇಡೋದಕ್ಕೆ ಪ್ರಯತ್ನ ಮಾಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆಯನ್ನು ನೋಡಬಹುದು. ಅಷ್ಟೇ ಅಲ್ಲದೆ ನೆಕ್ಸ್ಟು ನನ್ನ ಮನೆಯಲ್ಲಿ ಯಾವ್ಯಾವೆಲ್ಲ ಸ್ಪೆಷಲ್ ಥಿಂಗ್ಸ್ಗಳನ್ನ ನಾನು ಇಟ್ಟಿದ್ದೀನಿ ಅಂತ ನಿಮಗೆ ಸಾಧ್ಯವಾದಾಗ ತೋರಿಸ್ಕೊಡ್ತೀನಿ. ಹಾಗೆ ಆ ಥರ ಪಾಸಿಟಿವ್ ಉಂಟು ಮಾಡುವಂತಹ ವಸ್ತುಗಳನ್ನ ನಮ್ಮ ಮನೇಲಿ ಇಡೋದ್ರಿಂದ ನಮ್ಮಲ್ಲಿ ಹೇಗೆ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಧನಾತ್ಮಕ ಆಲೋಚನೆಗಳು ಹೆಚ್ಚುತ್ತೆ, ಒಳ್ಳೊಳ್ಳೆ ವಿಚಾರಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತು ಪ್ರಾರಂಭದಲ್ಲಿ ನನ್ನ ಮನೆಗೆ ಬಂದಿರೋ ಹೊಸ ಅತಿಥಿ ಅಂತಲೇ ಹೇಳ್ಬೋದು. ನನಗೆ ತುಂಬ ಖುಷಿಯಾಗಿದೆ. ನೀವು ಕೂಡ ಸಾಧ್ಯವಾದರೆ ಇಂಥದ್ದೇ ಇಡಬೇಕು ಅಂತ ನಾನು ಹೇಳ್ತಿಲ್ಲ, ನಿಮಗೆ ಯಾವ್ದು ಅನುಕೂಲ ಆಗುತ್ತೆ, ನಿಮ್ಮ ಶಕ್ತಿ ಅನುಸಾರ ಯಾವುದಾಗುತ್ತೆ ಅದನ್ನು ಖಂಡಿತ ಇಡಿ. ಒಂದು ಪುಟ್ಟ ಬೌಲಲ್ಲಿ ಕೂಡ ನೀವು ಆ ಥರ ಇಡೋದ್ರಿಂದ ನಿಮಗೆ ಅದನ್ನು ನೋಡ್ತಾ ನೋಡ್ತಾ ಒಂದು ಪಾಸಿಟಿವ್ ಫೀಲ್ ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ. ಪ್ಲಾಸ್ಟಿಕ್ ಹೂವನ್ನು ಬಳಸಬೇಡಿ, ನ್ಯಾಚುರಲ್ ಹೂ. ಎಷ್ಟು ದಿನಕ್ಕೊಂದ್ಸಾರಿ ಈ ನೀರನ್ನು ಬದಲಾಯಿಸಬೇಕು? ಈ ಥರ ತುಂಬ ದೊಡ್ಡದಾದರೆ ವಾರಕ್ಕೆ ಒಂದು ಸತಿ ಬದಲಾಯಿಸಿ, ಇಲ್ವಾ ಪುಟ್ಟ ಬೌಲಾದರೆ ಪ್ರತಿದಿನ ಬದಲಾಯಿಸಿ. ಒಂದು ಹೂ ಇಟ್ಟರು ಆಯಿತು, ಅಥವಾ ಆ ಹೂವನ್ನು ದಳಗಳನ್ನು ಅದರಲ್ಲಿ ಹಾಕಿದ್ರೂ ಕೂಡ ಸಾಧ್ಯ, ಒಳ್ಳೆಯದಾಗತ್ತೆ, ತೊಂದರೆ ಇಲ್ಲ. ತುಂಬ ಹೂಗಳೇ ತುಂಬಿಸ್ಬೇಕು ಅಂತಿಲ್ಲ, ಹೂವಿನ ದಳಗಳನ್ನು ಕೂಡ ಹಾಕ್ಬೋದು. ನಿಮಗೆ ಯಾವ್ದು ಅನುಕೂಲ ಅದನ್ನು ಮಾಡಿ. ಖಂಡಿತ ಇದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಹಾಗೆ ಮನೆಯ ಮುಖ್ಯ ದ್ವಾರದಲ್ಲಿ ಆನೆಯನ್ನು ಇಡೋದ್ರಿಂದ, ಹಾಗೆ ಆನೆಯ ಸೊಂಡಿಲು ಯಾವ ರೀತಿ ಇದ್ದರೆ ಯಾವ ಥರ ಲಾಭ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಆನೆಯನ್ನು ಮುಖ್ಯ ದ್ವಾರದಲ್ಲಿ ನಾವು ಎಂಟ್ರೆನ್ಸಲ್ಲಿ ಇಡೋದ್ರಿಂದ ಲಕ್ಷ್ಮಿಯ ಆವಾಹನೆ ಆಗತ್ತೆ, ಮನೆ ಅಟ್ರಾಕ್ಟ್ ಆಗುತ್ತೆ, ನಮ್ಮಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತೆ ಅನ್ನುವಂಥ ನಂಬಿಕೆ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟು ತಿಳಿಸ್ಕೊಡ್ತೀನಿ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.